ಬೆಂಗಳೂರಿನಲ್ಲಿ ಬೆಟ್ಟಿಂಗ್ ಚಟಕ್ಕೆ ಪತ್ನಿಯನ್ನೇ ಪಾಪಿ ಪತಿ ಕೊಂದಿದ್ದಾನೆ. ಮಹದೇವಪುರ ಪುಷ್ಪಾಂಜಲಿ ಥಿಯೇಟರ್ ಬಳಿಯ ಮನೆಯಲ್ಲಿ ಹೋಮ್ ಗಾರ್ಡ್ ಆಗಿದ್ದಂತ ಮಂಜುಳಾಳನ್ನ ಪತಿ ಪ್ರದೀಪ್ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಪತ್ನಿ ಹತ್ಯೆಗೈದು ಪಾಪಿ ಪರಾರಿಯಾಗಿದ್ದಾನೆ. ಕೃತ್ಯಕ್ಕೂ ಮುನ್ನವೇ ಕೊಲೆ ಮಾಡುವುದಾಗಿ ವಿಡಿಯೋ ಮಾಡಿದ್ದಾನೆ. ದ್ವಿಚಕ್ರ ವಾಹನ ಹಾಗೂ ಸರಗಳರನ್ನ ಕೋಲಾರದ ಕ್ಯಾಸಂಬಳಿ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 8ರಂದು ಕಸಿರೆಡ್ಡಿ ಗಾಂಡ್ಲಹಳ್ಳಿ ಬೈಕ್ ಕಳವು ಮಾಡಿದಂತಹ ಶೇಖ್ನನ್ನ ಬಂಧಿಸಲಾಗಿದೆ. ಮೇ 30ರಂದು ಮರವೂರು ಗ್ರಾಮದಲ್ಲಿ ಚಿನ್ನದ ಸರ ಕಳವು ಮಾಡಿದಂತಹ ಜ್ಯೋತಿ ಪ್ರಸಾದ್ನನ್ನ ಲಾಕ್ ಮಾಡಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ 13 ಕೋಟಿ 14 ಲಕ್ಷ ಮೌಲ್ಯದ 38 ಕೆಜಿ 34 ಗ್ರಾಂ ಹೈಡ್ರೋಪೋನಿಕ್ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. 6 ಮಂದಿ ಪ್ರಯಾಣಿಕರು ಬ್ಯಾಂಕಾಕ್ನಿಂದ ಹ್ಯಾಂಡ್ ಬ್ಯಾಗ್ ಮತ್ತು ಲಗೇಜ್ ಬ್ಯಾಗ್ನಲ್ಲಿ ಗಾಂಜಾ ಸಾಗಿಸುತ್ತಿದ್ದರು. ವಸತಿ ಶಾಲೆಯಲ್ಲಿ ಕರೆಂಟ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಕತ್ತಲು ಆವರಿಸಿದೆ. ವಾರ್ಡನ್ ನಿರ್ಲಕ್ಷ್ಯದಿಂದಾಗಿ ಶಾಲೆಯ 524 ವಿದ್ಯಾರ್ಥಿಗಳು ಕತ್ತಲಲ್ಲಿಯೇ ಕಾಲ ಕಳೆಯುವಂತಾಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿ ಜೂಜಾಟ ಎಗ್ಗಿಲ್ಲದೆ ನಡೆಯುತ್ತಿದೆ. ಚಿತ್ತಾಪುರ ತಾಲೂಕಿನ ನಾಲವಾರದಲ್ಲಿ ಇಸ್ಪೀಟ್ ಆಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ರಾಜಾರೋಷವಾಗಿ ಇಸ್ಪೀಟ್ ಆಡ್ತಿರುವುದು ವಾಡಿ ಪೊಲೀಸರಿಗೆ ಗೊತ್ತಿಲ್ವಾ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಮುಂದಿರುವ ನಲ್ಲಿ ಮೀಟರ್ಗಳನ್ನೇ ಕಳ್ಳತನ ಮಾಡುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಮೀಟರ್ ಕಳ್ಳರ ಗ್ಯಾಂಗ್ ಜನರ ನಿದ್ದೆಗೆಡಿಸಿದೆ. ಕಳೆದ 6 ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಮೀಟರ್ಗಳನ್ನು ಕದ್ದೊಯ್ದಿದ್ದಾರೆ. ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲಿ ಭೀಮಾ ನದಿ ಒಡಲಿಗೆ ಕನ್ನ ಹಾಕಲಾಗುತ್ತಿದೆ. ಸರಡಗಿ ಬ್ರಿಡ್ಜ್ ಕಂ ಬ್ಯಾರೇಜ್ನಲ್ಲಿ ಹೂಳೆತ್ತುವ ನೆಪದಲ್ಲಿ ಅಕ್ರಮ ಮರಳುಗಾರಿಕೆ ಮಾಡಲಾಗುತ್ತಿದೆ. ಆಂಧ್ರ ಮೂಲದ ಕಂಪನಿ ಮರಳು ಮಿಶ್ರಿತ ಹೂಳನ್ನ ತೆಗೆದು ಜಮೀನಿಗೆ ರವಾನೆ ಮಾಡುತ್ತಿದೆ. ದೂರು ನೀಡಿದ್ರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಜನ ಕಿಡಿಕಾರಿದ್ದಾರೆ. ಹಣ ಕೊಟ್ಟವರಿಗೆ ಸರ್ಕಾರಿ ಕೆಲಸ ಎಂದು ಆಮಿಷ ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಕೆಪಿಟಿಸಿಎಲ್ ಲೈನ್ಮನ್ ಹುದ್ದೆಗಳಲ್ಲಿ ನೌಕರಿ ಇದೆ, ಬೇಗ ದುಡ್ಡು ರೆಡಿ ಮಾಡಿಕೊಳ್ಳಿ ಎಂದು ಕಲಬುರಗಿ ಮೂಲದ ವೆಂಕಟೇಶ್ ರಾಠೋಡ್ ಆಮಿಷ ನೀಡಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಯಾದಗಿರಿಯ ಹೇಮಾರೆಡ್ಡಿ ಮಲ್ಲಮ್ಮ ಸಹಕಾರ ಬ್ಯಾಂಕ್ನಲ್ಲಿ ಗೋಲ್ಮಾಲ್ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಶಹಾಪುರ ಪಟ್ಟಣದಲ್ಲಿರುವ ಬ್ಯಾಂಕ್ನಲ್ಲಿ 13 ಕೋಟಿಗೂ ಹೆಚ್ಚು ಹಣ ಗುಳುಂ ಮಾಡಿರುವ ಆರೋಪ ಕೇಳಿಬಂದಿದ್ದು, ಎಫ್ಡಿ ಇಟ್ಟಿರುವ ಗ್ರಾಹಕರು ಹಣ ನೀಡುವಂತೆ ಧರಣಿ ನಡೆಸುತ್ತಿದ್ದಾರೆ. ಕೆರೆಗೆ ನೀರು ತುಂಬಿಸುವ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ರಸ್ತೆಯ ಲಕ್ಕೂರು ಗೇಟ್ ಬಳಿ ಪೈಪ್ನಿಂದ ನೀರು 30 ಅಡಿ ಎತ್ತರಕ್ಕೆ ಚಿಮ್ಮುತ್ತಿದೆ. ಲಕ್ಷಾಂತರ ಲೀಟರ್ ನೀರು ಹರಿದು ಹೋಗುತ್ತಿದ್ದು ಜಮೀನಿಗೆ ನುಗ್ಗುವ ಆತಂಕ ಎದುರಾಗಿದೆ. ಕೊಪ್ಪಳದ ಉದ್ಯಮಿಗೆ ಸೇರಿದ ಜಮೀನಿನಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಬಸಾಪುರ ಬಳಿ ಇರುವ ವಿಪಿನ್ ಕುಮಾರ್ ಎಂಬುವರ ಜಾಗದಲ್ಲಿ ಶಿವಲಿಂಗ ಸಿಕ್ಕಿದೆ. ಈ ಶಿವಲಿಂಗವನ್ನು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಡಲು ಉದ್ಯಮಿ ನಿರ್ಧರಿಸಿದ್ದಾರೆ. ಹುಲಿ ದಾಳಿಯಿಂದ ರೈತ ಸ್ವಲ್ಪದರಲ್ಲೇ ಎಸ್ಕೇಪ್ ಆಗಿದ್ದಾನೆ. ಚಾಮರಾಜನಗರ ತಾಲೂಕಿನ ಬಾಗಳಿಯ ಜಮೀನಿನಲ್ಲಿ ಕೆಲಸ ಮಾಡುವಾಗ ಹುಲಿ ದಾಳಿಗೆ ಹೊಂಚು ಹಾಕಿದೆ. ಪ್ರಾಣಿಗಳ ಚೀರಾಟ ಕೇಳಿ ರೈತ ಪುಟ್ಟಯ್ಯ ಮೇಲೆದ್ದು ನಿಂತಿದ್ದಾರೆ. ರೈತ ಎದ್ದು ನಿಂತಿದ್ದಂತೆ ಹುಲಿ ರಾಯ ಓಡಿ ಹೋಗಿದ್ದಾನೆ. ಸಫಾರಿ ವೇಳೆ ಪ್ರವಾಸಿಗರಿಗೆ ಹುಲಿಗಳು ದರ್ಶನ ನೀಡಿವೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ಜೋಡಿ ಹುಲಿಗಳನ್ನು ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಪ್ರವಾಸಿಗರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯ ವೈರಲ್ ಆಗ್ತಿದೆ.